ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಈ ಬೆಟ್ಟಕ್ಕೆ ಬಂದ ಕಣ್ವ ಮಹರ್ಷಿಗಳು ಮತ್ತು ಅವರಿಂದಾದಂತಹ ಕಾರ್ಯಗಳೇನು? ಭಗವಂತ ಶ್ರೀರಾಮಚಂದ್ರ ತಮ್ಮ ಬಾಣದಿಂದ ಇಲ್ಲಿ ಚಕ್ರ ತೀರ್ಥವನ್ನ ನಿರ್ಮಿಸಿದ್ದೇಕೆ? ಈ ಬೆಟ್ಟದಲ್ಲಿ ಇರುವಂತಹ ವೈಶಿಷ್ಟ್ಯವಾದರೂ ಏನು? ಅದರಿಂದ ಆಗ್ತಕ್ಕಂತಹ ಪ್ರಯೋಜನವಾದರೂ ಏನು? ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಈ ತಿಮ್ಮಪ್ಪನ ಬೆಟ್ಟದ ಇತಿಹಾಸದಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂದ್ರೆ, ಇಲ್ಲಿ ಪ್ರಾಚೀನ ಶಾಸನ ಮತ್ತು ಶಿಲಾ ಶಾಸನದ ಉಲ್ಲೇಖಗಳು ದೊರೆಯುತ್ತದೆ ಎಂದು ಕೆಲವು ಕನ್ನಡ ಮೂಲಗಳು ಹೇಳುತ್ತವೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 2012-21 ಪ್ರಳಯ ಆಯ್ತದೆ ಅಂದ್ರು. ಒಂದನಿ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಂಚ್ ಬಿರುಕು ಬಿಡ್ಲಿಲ್ಲ. ಆ ಶಾಸನದಲ್ಲಿ ದೊರೆತಿರ್ತಕ್ಕಂತಹ ಅಶ್ವಯಾಗ ಎಂಬ ಪದದ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇದೆ. ಇದನ್ನು ಉತ್ತರ ವೈದಿಕ ಕಾಲಕ್ಕೆ ಸೇರಿಸಬಹುದೆಂಬ ಅರ್ಥದಲ್ಲಿ ವಿವರಿಸಲಾಗಿದೆ. ತಿಮ್ಮಪ್ಪನ ಬೆಟ್ಟವನ್ನ ಪುರಾತತ್ವ ದೃಷ್ಟಿಯಿಂದ ಪ್ರಮುಖ ನೆಲೆಯೆಂದು ಪರಿಗಣಿಸಲಾಗಿದೆ. ಇಲ್ಲಿ ಶಿಲಾಯುಗ, ಕಬ್ಬಿಣ ಯುಗ, ಆದಿ ಇತಿಹಾಸ ಹಾಗೂ ಮಧ್ಯಕಾಲೀನ ಕಾಲದ ಕುರುಹುಗಳು ಕಂಡು ಬಂದಿವೆ ಎಂದು ವರದಿಯಾಗಿದೆ. ಈ ಬೆಟ್ಟದಲ್ಲಿ ಕಲ್ಲಿನ ರಚನೆಗಳು, ದೇವಾಲಯ ಮತ್ತು ಸುತ್ತಮುತ್ತಲಿನ ದೃಶ್ಯಾವಳಿಗಳು ಈ ಸ್ಥಳವನ್ನು ರಾಮನಗರದ ವಿಶೇಷ ತಾಣಗಳಲ್ಲೊಂದಾಗಿ ಮಾಡಿದೆ. ನಾನು ಹಿಂದೆ ನೋಡ್ತಾ ಇದ್ದೀರಾ, ಈ ಕೂಡ್ಗಲ್ ಬೆಟ್ಟ, ಇದಕ್ಕೆ 2 ಕಥೆಗಳಿವೆ. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂದರೆ, ಕಣ್ವ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದಂತಹ ಮಹಾದಾಯಕವಾದಂತಹ ಕ್ಷೇತ್ರ ಇದು. ಇಲ್ಲಿ ಪ್ರಶಾಂತತೆಯಿಂದ ಎಲ್ಲರೂ ಜೀವನವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಒಬ್ಬ ರಾಕ್ಷಸ ಅಗಸ್ತ್ಯ ಎಂಬ ಕಂತವನು ಎಲ್ಲರಿಗೂ ತೊಂದರೆನ ಕೊಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಕಣ್ವ ಮಹರ್ಷಿಗಳು ಆತನ ಶಕ್ತಿನ ಕುಂದಲಿಕ್ಕೋಸ್ಕರ ಆತನನ್ನ ಇಲ್ಲಿ ಕಲ್ಲಾಗಿ ಮಾಡ್ತಾರೆ. ಈಗೇನ್ ನೀವು ನೋಡ್ತಾ ಇದ್ರ ಈ 2 ಬಂಡೆಗಳು ಅಥವಾ ಟ್ವಿನ್ಸ್ ರಾಕ್ ಅಂತ ಏನ್ ಕರೀತಾನೆ, ಅವೇನೇ ಇವು. ತದನಂತರದಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಲು ಪ್ರಾರಂಭಿಸುತ್ತಾರೆ. ನಂತರ ಮಹಾವಿಷ್ಣು ದಕ್ಷಿಣಾಭಿಮುಖವಾಗಿ ಕಣ್ವ ಮಹರ್ಷಿಗಳಿಗೆ ದರ್ಶನ ಕೊಡ್ತಾರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆ ಉದ್ದೇಶದಿಂದ ಸಾಲಿಗ್ರಾಮ ವಿಗ್ರಹವಾಗಿ ದಕ್ಷಿಣಾಭಿಮುಖವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಅವರ ಮುಂದೆನೆ ಕಣ್ವ ಮಹರ್ಷಿಗಳು ತಪಸ್ಸನ್ನ ಮುಂದುವರಿಸುತ್ತಾರೆ. ಮಹಾವಿಷ್ಣುವಿನ ಪ್ರತಿಷ್ಠಾಪನೆ ಮಾಡಿದ ನಂತರ ತೀರ್ಥಕ್ಕಾಗಿ ಬಹಳ ದೂರ ಹೋಗಬೇಕಾಗುತ್ತೆ. ಆದ್ದರಿಂದ ಅವರು ತಮ್ಮ ತಪೋಬಲದಿಂದ ಒಂದು ಬಾಣವನ್ನ ಪ್ರಯೋಗ ಮಾಡಿ ಭೂಗರ್ಭದಿಂದ ನೀರನ್ನ ತೆಗಿತಾರೆ. ಅದೇ ಈ ಕಲ್ಯಾಣಿ. ಇದು ಎಂದಿಗೂ ಸಹ ಬತ್ತುವುದಿಲ್ಲ ಎಂದು ಇತಿಹಾಸ ಹೇಳುತ್ತದೆ. ಒಮ್ಮೆ ಶ್ರೀರಾಮಚಂದ್ರನು ದಕ್ಷಿಣಾಭಿಮುಖವಾಗಿ ಲಂಕೆಗೆ ಪ್ರಯಾಣವನ್ನ ಕೈಗೊಂಡಾಗ ಈ ಕ್ಷೇತ್ರಕ್ಕೆ ಬಂದು ಭೇಟಿನ ನೀಡ್ತಾರೆ. ಆ ಸಮಯದಲ್ಲಿ ಸೀತಾದೇವಿಯ ಸ್ನಾನಕ್ಕೋಸ್ಕರ ತಮ್ಮ ಬಾಣದಿಂದ ಒಂದು ಚಕ್ರತೀರ್ಥವನ್ನ ನಿರ್ಮಿಸ್ತಾರೆ. ಅದರ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಒಂದು ಎಲೆ ಮೇಲೆ ಕರ್ಪೂರನ ಹಚ್ಚಿ ಬಿಟ್ರೆ ಅದು ಪ್ರದಕ್ಷಿಣಾಕಾರವಾಗಿನೇ ಸುತ್ತುತ್ತೆ. ಆ ಚಕ್ರತೀರ್ಥದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಭಗವಾನ್ ಶ್ರೀರಾಮಚಂದ್ರ ತಮ್ಮ ಸ್ವಯಂ ಹಸ್ತಗಳಿಂದ ಒಂದು ಲಿಂಗವನ್ನ ಕೆತ್ತಿದ್ದಾರೆ. ಅದುವೇ ಅವರ ಬಿಲ್ಲಿನಿಂದ ಅದನ್ನ ತಿದ್ದಿದ್ದಾರೆ. ಇನ್ನು ಕಣ್ವ ಮಹರ್ಷಿಗಳು ಪ್ರಾಚೀನ ಭಾರತದಲ್ಲಿನ ಪ್ರಸಿದ್ಧ ಋಷಿಗಳಲ್ಲಿ ಒಬ್ಬರು. ಅವರು ಅಲ್ಲಿ ತುಂಬಾ ತಪಸ್ಸು ಮಾಡಿದ ಮಹಾ ತಪಸ್ವಿ ಎಂದು ಹೇಳಲಾಗುತ್ತದೆ. ಋಗ್ವೇದದಲ್ಲಿ ಅವರ ಬಗ್ಗೆ ಹಲವಾರು ಉಲ್ಲೇಖಗಳಿವೆ ಮತ್ತು ಕಣ್ವ ಋಷಿಯ ವಂಶವನ್ನ ಕಾಣ್ವಾರ ವಂಶ ಎಂದು ಕರೆಯಲಾಗುತ್ತದೆ. ಕಣ್ವ ಶಾಖೆ ಎಂಬ ವೇದ ಶಾಖೆಗೂ ಸಹ ಅವರ ಹೆಸರು ಸಂಬಂಧಿಸಿದೆ. ದಕ್ಷಿಣ ಭಾರತದಲ್ಲಿ ಈ ಹೆಸರು ಹೆಚ್ಚು ಪರಿಚಿತವಾಗಿದ್ದು, ಕಣ್ವ ಮಹರ್ಷಿಗಳನ್ನು ವೇದ ಪರಂಪರೆಯ ಮಹತ್ವದ ಋಷಿಯಾಗಿ ಗೌರವಿಸಲಾಗುತ್ತದೆ. ಈ ಕಣ್ವ ಪರಂಪರೆಯನ್ನ ಕರ್ನಾಟಕ, ತಮಿಳುನಾಡು, ಒಡಿಶಾ, ಆಂಧ್ರ ಪ್ರದೇಶ ಸೇರಿದಂತೆ ಹಲವು ಭಾಗಗಳಲ್ಲಿ ಅನುಸರಿಸಲ್ಪಟ್ಟಿದೆ. ಈ ತಿಮ್ಮಪ್ಪನ ಬೆಟ್ಟದಲ್ಲಿ ಕಲ್ಲಿನ ಆಯುಧಗಳು, ತೀಕ್ಷ್ಣಗೊಂಡ ಚಿಪ್ಪು ಕಲ್ಲುಗಳು, ತಳಸಮತಟ್ಟಾದ ಕಲ್ಲುಗಳು ಮತ್ತು ಕುರುಹುಗಳು ಪತ್ತೆಯಾಗಿವೆ ಎಂದು ಮೂಲ ದಾಖಲೆಗಳು ತಿಳಿಸುತ್ತವೆ. ಹೊಸ ಬೆಳಕು
ಇನ್ನು ಎರಡನೇ ಕಥೆನ ನಾವು ನೋಡೋದಾದ್ರೆ ಜಾನಪದದ ಪ್ರಕಾರ ದೈತ್ಯ ಅವಳಿ ಬಂಡೆಗಳು ಅಮರರಾದ ಅಗಸ ಮತ್ತು ಅವನ ಹೆಂಡತಿ ಅಗ ಸಿದ್ಧಿಯನ್ನ ಪ್ರತಿನಿಧಿಸುತ್ತವೆ. ಇನ್ನು ದಂತಕಥೆಯ ಪ್ರಕಾರ ಆಳವಾದ ನಡುವೆ ಇದ್ದ ಪ್ರೇಮಿಗಳು ದುರಂತ ಸನ್ನಿವೇಶಗಳಿಂದ ಬೇರ್ಪಡುವಿಕೆಯನ್ನು ಎದುರಿಸುತ್ತಾ ಒಗ್ಗಟ್ಟಿನಿಂದ ಇರಲು ಒಟ್ಟಿಗೆ ಬೆಟ್ಟದಿಂದ ಜಿಗಿಯಲು ನಿರ್ಧರಿಸುತ್ತಾರೆ. ಆಗ ಒಬ್ಬ ಸಂತ ಅವರ ಜಿಗಿತವನ್ನು ತಡೆದು ಅವರ ಕೋರಿಕೆಯ ಮೇರೆಗೆ ಅವರು ಎಂದಿಗೂ ಬೇರ್ಪಡದಂತೆ ಶಾಶ್ವತ ಬಂಡೆಗಳಾಗಿ ಬದಲಾಗುವ ಬಯಕೆಯನ್ನ ಅವರಿಗೆ ನೀಡ್ತಾರೆ. ಮತ್ತೆ ಅವರು ಬಂಡೆಕಲ್ಲಾಗಿ ನಿಂತ್ಕೊಂತಾರೆ. 15ನೇ ಶತಮಾನ ರಾಮನಗರದ ಕಲ್ಲು ಬೆಟ್ಟಗಳು ಮಂಜಿನಿಂದ ಮುಚ್ಕೊಂಡಿರ್ತವೆ. ದೂರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಧ್ವಜ ಗಾಳಿಯಲ್ಲಿ ಆರ್ತಿರುತ್ತೆ. ಆ ಬೆಟ್ಟಗಳ ಮಧ್ಯೆ ಎತ್ತರವಾಗಿ ನಿಂತಿದ್ದ ಒಂದು ಬೆಟ್ಟವೇ ತಿಮ್ಮಪ್ಪನ ಬೆಟ್ಟ. ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಸಣ್ಣ ಸಣ್ಣ ಪಾಳೆಗಾರರು ಈ ಪ್ರದೇಶವನ್ನ ನಿಯಂತ್ರಿಸುತ್ತಾರೆ. 18ನೇ ಶತಮಾನದಲ್ಲಿ ಮೈಸೂರು ಸಾಮ್ರಾಜ್ಯ ಮತ್ತು ಬ್ರಿಟಿಷರ ನಡುವಿನ ಯುದ್ಧಗಳು ಹೆಚ್ಚಾದಾಗ ರಾಮನಗರದ ಈ ಬೆಟ್ಟಗಳು ಹೆಚ್ಚಿನ ಮಹತ್ವವನ್ನ ಪಡ್ಕೊಂತವೆ. ಈ ಬೆಟ್ಟದಲ್ಲಿ ದೊರೆತಿರ್ತಕ್ಕಂತಹ ಎಲ್ಲ ಕುರುಹುಗಳ ಆಧಾರದ ಮೇಲೆ ಮತ್ತು ಆಯುಧಗಳ ಮೇಲೆ ಈ ಪ್ರದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮಾನವರು ನೆಲೆಸಿದ್ದರು ಮತ್ತು ಬೇಟೆ, ಆಹಾರ ಸಂಗ್ರಹಣೆ ಹಾಗೂ ಕಲ್ಲಿನ ಉಪಕರಣ ಬಳಕೆಯಲ್ಲಿ ತೊಡಗಿದರು ಎಂಬುದನ್ನು ಸೂಚಿಸುತ್ತವೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ತಿಮ್ಮಪ್ಪ ಸ್ವಾಮಿಯ ಮತ್ತೊಂದು ವಿಶೇಷ ಏನಂದ್ರೆ ಇದು 4 ದಿಕ್ಕುಗಳಲ್ಲೂ ವಿಷ್ಣುವಿನ ಅವತಾರಗಳನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಬೆಟ್ಟಗಳಿವೆ. ಉತ್ತರ ದಿಕ್ಕಿನಲ್ಲಿ ಸಾವನದುರ್ಗ, ನರಸಿಂಹಗಿರಿ, ಪೂರ್ವದಲ್ಲಿ ರಾಮಗಿರಿ, ದಕ್ಷಿಣದಲ್ಲಿ ಕೃಷ್ಣಗಿರಿ ಮತ್ತು ಹೇಮಗಿರಿ, ಪಶ್ಚಿಮದಲ್ಲಿ ನಾರಾಯಣಗಿರಿ. ಇದರ ಮಧ್ಯೆ ಇರತಕ್ಕಂತಹ ಇದು ವೆಂಕಟಾದ್ರಿಗಿರಿ ಅಂದರೆ ತಿಮ್ಮಗಿರಿ ಅಥವಾ ತಿಮ್ಮಪ್ಪನಗಿರಿ ಎಂಬ ಐತಿಹಾಸಿಕತೆಯನ್ನ ಈ ಬೆಟ್ಟ ಪಡೆದಿದೆ.